ಹಾಯ್ ಗೈಸ್, ಇವತ್ತು ಈಸಿ ಮೆಥಡ್ ಮಾಡ್ತಾ ಇರೋದು ಟೊಮೊಟೊ ಚಟ್ನಿ ಗೊಜ್ಜು. ಎಷ್ಟು ಸಿಂಪಲ್ ಅಂದರೆ ಅರ್ಜೆಂಟ್ಗೆ ಮಾಡಬೇಕಾಗಿರೋದು. ಮೆಣಸಿನ್ಕಾಯಿ ಸಣ್ಣಕ್ಕೆ ತುರಿಸ್ಕೊಳ್ಳಿ. ಸಣ್ಣ ಕುದುರಿಸ್ಕೊಳ್ಳಿ. ಇಷ್ಟು ಬೆಳ್ಳುಳ್ಳಿ ಹಿಂಗಾಗಿ ಬಿಡಿಸಿರೋದಾದ್ರೂ ಐತೆ, ಕುಟ್ಕೊಳ್ಳಿ ಬೇಕಾದ್ರೆ. ನಮ್ಮ ಗಿಡದಲ್ಲಿ ಬಿಟ್ಟಿರೋ ಕೊತ್ತಂಬರಿ ಸೊಪ್ಪು. ನಾನು ಯಾರ ಈಗ 20 ರೂಪಾಯಿ ಹೇಳ್ತಾರೆ, 10 ರೂಪಾಯಿ ಹೇಳ್ತಾರೆ ಕಂತೆ. ಮನೇಲಿ ಹಾಕಂದ್ರೆ ಆಯಿತು, ಒಂದು ಕಡ್ಡಿ ಬರುತ್ತೆ ಅಷ್ಟೇ. ಯಾರೆಲ್ಲ ನೋಡ್ತಿದ್ದೀರ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಎಂತೆಂಥವ್ರನ್ನೋ ಬೆಳೆಸ್ತೀರ, ನಮ್ಮನ್ನೂ ಬೆಳೆಸಿ. ಇದು ಹೊರಗಡೆಯಿಂದ ಹೋಗಿದ್ದು ಬಂದಿರ್ತೀರಲ್ವಾ, ಆಗಲ್ಲ. ಅದಕ್ಕೆ ಈಜಿ. ಸುಮ್ಮನೆ ಹೋಟೆಲ್ದು ತಿಂದು ಏನು ಬುಕ್ಕಿಂಗ್ ಮಾಡಿದ್ರೆ ಎಲ್ಲ ಬರುತ್ತೆ. ಅದಕ್ಕೆಲ್ಲ ಏನೇನೋ ಹಾಕಿರ್ತಾರೆ. ಒಂದೆರಡು ಟೊಮೊಟೊ ಇದು ಮಾಡ್ಕೊಂಡ್ರೆ ಆಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ. ಎಷ್ಟು ಇಬ್ಬರು ಒಬ್ರಿಗೆ ಇನಿವೆ 4 ಜನಕ್ಕೂ ಆಗುತ್ತೆ. ಕರೆಕ್ಟಾಗಿ ಚೆನ್ನಾಗಿ ಟೇಸ್ಟಾಗಿ ಮಾಡಿದ್ರೆ ಮನೇಲೇ ಇರುತ್ತೆ ನೋಡಿ. ಕಟ್ ಮಾಡಾಯಿತು, ಮಾಡೋಣ ಬನ್ನಿ. ಏನು ಹಾಕಬೇಕು? ಸಾಸಿವೆ ಕಾಳು ಕಾಣ್ತಾ ಇಲ್ವೇ? ನೋಡಿ ನೋಡಿ, ನಮ್ಮಮ್ಮ ಪಪ್ಪುಗೆ ಬೈತಾವಳೆ. ಪಪ್ಪು ನನ್ನ ಹತ್ರ ಅವಳೆ. ನಮ್ಮ ಪಪ್ಪು ಅಂದರೆ ಯಾರು ಗೊತ್ತಾ? ಯಾಕಾಯ್ತು? ಇನ್ನು ಸಾಸಿವೆ ಕಾಳು. ಸಾಸಿವೆ ಕಾಳು, ಉಪ್ಪ, ಸ್ವಲ್ಪ ಜೀರಿಗೆ. ಏನಕ್ಕೆ ಗೊತ್ತಾ? ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ, ಅದಕ್ಕೆ. ಅದು ಸ್ವಲ್ಪ ಆರನೇ ಆಗಲಿ ಅಂತ. ಬೆಳ್ಳುಳ್ಳಿ ಇದ್ರೆ ಹಾಕ್ಬೋದು, ಇಲ್ದವರು ನಡೀತದೆ. ಆದರೆ ಈ ಥರ ಬಿಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೈ ಆಗಬೇಕು. ಒಂದು ನೀವು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಮೆಣಸಿನ್ಕಾಯಿ ಚುರುಕು, ಖಾರ ಇದ್ದಷ್ಟು ಟೇಸ್ಟ್ ಇರುತ್ತೆ. ದೂರ ಈಗ ಆರುತ್ತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನೂ ಆರುತ್ತೆ, ಹುಷಾರು. ಕೆಂಪಗಾಗೂ ಮುರಿಬೇಕು ನೋಡಿ ಗೈಸ್, ಕೆಂಪಗಾಗಬೇಕು ಈರುಳ್ಳಿ.
ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೊಮಟೊ. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಎಷ್ಟು ಇದಾಗಿದೆ. ಇದಕ್ಕೆ ಕಲರ್ ಬರಬೇಕಲ್ಲ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಏನಿಲ್ಲ. ಮೇನ್ ರುಚಿ. ಇದು ಮಾಡಿ ಸ್ಟೋರ್ ಮಾಡಿ ಮಡಿಕೊಳ್ಳಿ. ಒಂದು ವಾರ ಬೇಕಾದ್ರೂ ಇರುತ್ತೆ ಇದು. ಆ ರೆಡಿಮೇಡ್ ತಿನ್ನೋ ಬದಲು 10 ನಿಮಿಷ ಇಟ್ಕೊಳ್ಳೋದು. ನೋಡಿ ಒಳ್ಳೆ ಕಲರ್ ಆಯಿತು. ಗೈಸ್, ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಮಾಡ್ತೀನಿ ಅದನ್ನು ಹಾಕ್ತೀನಿ ಅಷ್ಟೆ. ನೋಡಿ ಒಳ್ಳೆ ಕಲರ್ ಬರ್ತಿದೆ. ಹಸಿ ತುಪ್ಪ, ಬಿಸಿ ಬಿಸಿ ಅನ್ನ, ಏನು ಮುಗೀತು ನೋಡಿ. ಆಹಾ, ರೈಸ್ ಮಾಡ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕಂದು 1/4 ಗಂಟೆಲಿ ಆಗೋ ಕೆಲಸ ನೋಡಿ. ಇದಕ್ಕೆ ಸ್ವಲ್ಪ ಬೆಣ್ಣೆ ನೋಡಿ ಹಾಕಂದು ಊಟ ಮಾಡ್ತಾ ಇದ್ರೆ ಏನಂತೀರ. ಓಕೆ ಗೈಸ್, ನಮ್ಮ ಪಪ್ಪು ಅಂದ್ರೆ ಇವಳೆ ನೋಡಿ. ಇವಳೆ ಬಯಸ್ಕೊಂಡಳು ನಮ್ಮ ಅಮ್ಮನ ಕೈ. ತಿಂತಾರೆ ಸೂಪರ್ ನೋಡಿ. ನಮ್ಮ ಅಮ್ಮನ ತೋರಿಸ್ತೀನಿ ಅಲ್ಲಿ. ಓಕೆ ಬಾಯ್.